ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಾರ್ಚ್ 21, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಇಂಡಿಯಾ ಹೋಪ್ಸ್ ಟು ಪುಟ್ ಡೌನ್ ರೂಟ್ಸ್ ಇನ್ ಆರ್ಕ್ಟಿಕ್. ಈ ಒಂದು ಆರ್ಟಿಕಲ್ ಅನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಆರ್ಟಿಕಲ್ ಅಲ್ಲಿರುವಂತಹ ಇನ್ಫಾರ್ಮೇಷನ್ ನಮಗೆ ಆರ್ಕ್ಟಿಕ್ ರೀಜನಲ್ಲಿ ಭಾರತದ ರಿಸರ್ಚ್ ಸೆಂಟರ್ನ ವಿಷಯವಾಗಿ ಯಾವ ರೀತಿಯಾಗಿ ಇದರ ಒಂದು ಇಂಪಾರ್ಟೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಈ ಒಂದು ಆರ್ಟಿಕಲಿಂದ ನಮಗೆ ಎರಡು ಕ್ಲಿಯರ್ ಕಟ್ ಆಗಿರುವಂಥ ಇನ್ಫಾರ್ಮೇಷನ್ ಇವತ್ತು ಅರ್ಥ ಆಗಬೇಕು. ಒಂದು, ಆರ್ಕ್ಟಿಕ್ ರೀಜನಲ್ಲಿ ಇರ್ತಕ್ಕಂಥ ರಿಸರ್ಚ್ ಸೆಂಟರ್ನ ನೇಮ್ ಏನಿದೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಹಾಗೂ ಆರ್ಕ್ಟಿಕ್ ಕೌನ್ಸಿಲ್ ಅಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದಾರೆ, ಭಾರತದ ಒಂದು ಸ್ಟೇಟಸ್ ಯಾವ ರೀತಿಯಾಗಿದೆ, ಇದರ ಇಂಪಾರ್ಟೆನ್ಸ್ ಏನಿದೆ, ರಿಸರ್ಚ್ ಸೆಂಟರ್ಗೆ ಸಂಬಂಧಪಟ್ಟಂತೆ ಭಾರತ ಯಾಕೆ ಇಷ್ಟು ಆರ್ಕ್ಟಿಕ್ ರೀಜನಲ್ಲಿ ರಿಸರ್ಚನ್ನು ಮಾಡೋದಕ್ಕೋಸ್ಕರ ಇಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡ್ತಾ ಇದೆ, ಅದರ ಪ್ರೆಸೆನ್ಸನ್ನು ತೋರಿಸ್ತಾ ಇದೆ ಅನ್ನುವಂಥದ್ದನ್ನು ನಾವು ಈ ಒಂದು ಆರ್ಟಿಕಲಲ್ಲಿ ಓವರಾಲ್ ಆಗಿ ನೋಡಬೇಕಾಗುತ್ತೆ. ಮೊದಲೇದಾಗಿ ಆರ್ಕ್ಟಿಕ್ ವೆದರ್ ಏನಿದೆಯಲ್ಲ, ಇದು ಭಾರತದ ಮಾನ್ಸೂನ್ ವೆದರನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಇಂಟ್ರೆಸ್ಟನ್ನು ತೋರಿಸೋದಕ್ಕೋಸ್ಕರ ಕಾರಣ ಏನಂತಂದರೆ, ಮೇಜರ್ ಆಗಿ ಭಾರತದ ಒಂದು ಮಾನ್ಸೂನ್ ಸಿಸ್ಟಮನ್ನು ಇವತ್ತು ಆರ್ಕ್ಟಿಕ್ ವೆದರು ಸಹ ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ ಕ್ಲೈಮೇಟ್ ಚೇಂಜ್ ಯಾವ ರೀತಿಯಾಗಿ ಆಗ್ತಾ ಇದೆ ಆರ್ಕ್ಟಿಕ್ ರೀಜನಲ್ಲಿ, ಅಲ್ಲಿರುವಂಥ ಐಸ್ ಮೆಲ್ಟಿಂಗ್ಗಳ ಒಂದು ಚೇಂಜಸ್ ಯಾವ ರೀತಿಯಾಗಿ ವೆದರನ್ನು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳೋದು ಭಾರತಕ್ಕೆ ತುಂಬ ಇಂಪಾರ್ಟೆನ್ಸ್ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಈ ಒಂದು ಇಂಟೆನ್ಷನಿಂದ ಭಾರತ ಸಾಕಷ್ಟು ರಿಸರ್ಚನ್ನು 2007ರಿಂದ ಸ್ಟಾರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಸರಿಸುಮಾರು 23 ಆ್ಯಕ್ಟಿವ್ ಸೈನ್ಸ್ ಪ್ರಾಜೆಕ್ಟ್ಗಳು ಈ ಒಂದು ಆರ್ಕ್ಟಿಕ್ ರೀಜನಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಸದ್ಯದ ಪರಿಸ್ಥಿತಿನಲ್ಲಿ ಭಾರತದಿಂದ ಒಂದು ಸ್ಟೇಷನ್ನು ಇಲ್ಲಿ ಲೊಕೇಟ್ ಆಗಿದೆ ಅನ್ನುವಂಥದ್ದನ್ನು ನಾವು ಈ ಆರ್ಟಿಕಲಲ್ಲಿ ನೋಡ್ಬೋದು. ಅದರ ನೇಮ್ ಏನಂತಂದರೆ ಹಿಮಾದ್ರಿ. ಈ ಒಂದು ಹಿಮಾದ್ರಿ ಲೊಕೇಟ್ ಆಗಿರುವಂಥ ಎಕ್ಸಾಕ್ಟ್ ಪ್ಲೇಸ್ ಅಂತಂದರೆ ನೈ ಅಲಿಸಂಡ್ ಸವಲ್ಬಾರ್ಡ್ ಅನ್ನುವಂಥ ಒಂದು ಪ್ಲೇಸಲ್ಲಿ ನಮ್ಮ ಒಂದು ರಿಸರ್ಚ್ ಸೆಂಟರ್ ಲೊಕೇಟ್ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗೂ ಈ ಒಂದು ರಿಸರ್ಚ್ ಸ್ಟೇಷನ್ನು ನಾರ್ವೇಜಿಯನ್ ಆರ್ಕಿಪೆಲಾಗೋ ನಡಿನಲ್ಲಿ ಲೊಕೇಟ್ ಆಗಿದೆ ಅನ್ನುವಂಥದ್ದು ಸಹ ನಮಗೆ ಗೊತ್ತಿರಬೇಕು. ಆರ್ಕಿಪೆಲಾಗೋ ಅಂತಂದರೆ ಗ್ರೂಪ್ ಆಫ್ ಐಲ್ಯಾಂಡ್ಸ್ಗಳಿಗೆ ಇವತ್ತು ನಾವು ಆರ್ಕಿಪೆಲಾಗೋ ಅಂತ ಕರಿತಾ ಇದ್ದೀವಿ. ಇದನ್ನು ನಾವು ಸ್ಟಾಟಿಕ್ ಪೋರ್ಷನಲ್ಲಿ ಕಲ್ತಿರ್ತೀವಿ. ಈ ಒಂದು ರಿಸರ್ಚ್ ಸೆಂಟರು ವೆದರ್ ಪ್ಯಾಟರ್ನ್ನ ನಾವು ಕನ್ಸಿಡರ್ ಮಾಡಿದಾಗ, ಇವಾಗ ನಾರ್ತ್ ರೀಜನ್ ಇರ್ಬೋದು, ಆರ್ಕ್ಟಿಕ್ ರೀಜನಲ್ಲಿ ವೆದರ್ ಪ್ಯಾಟರ್ನ್ 6 ತಿಂಗಳೇನಿರುತ್ತೆ ಕೋಲ್ಡ್ ಇರುತ್ತೆ, ಇನ್ನು 6 ತಿಂಗಳ ಸಮ್ಮರ್ ಕಂಡೀಷನ್ಸ್ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ರಿಸರ್ಚ್ ಸ್ಟೇಷನಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ರಿಸರ್ಚ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಅಂತಂದರೆ, ಸರಿಸುಮಾರು 180 ದಿನಗಳ ಕಾಲ ರಿಸರ್ಚ್ಗಳು ನಡೀತಾ ಇರುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನ ಹರಿಸಬೇಕು. ಭಾರತದ ಒಂದು ರಿಸರ್ಚ್ ಏನಿದೆಯಲ್ಲ, ಇಲ್ಲಿ ಸಾಕಷ್ಟು ಸ್ಯಾಟಲೈಟ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅನ್ನುವಂಥ ಒಂದು ಕಾಂಟ್ರಿಬ್ಯೂಷನ್ ಇವತ್ತು ಇಲ್ಲಿರುವಂತಹ ಆರ್ಕ್ಟಿಕ್ ರೀಜನ್ಸ್ಗೆ ಇರುವಂತಹ ಕಂಟ್ರಿಗಳಿಗೆ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಒಂದು ಎಕ್ಸೆಸ್ಸನ್ನು ಕೊಟ್ಟಂಗಾಗುತ್ತೆ. ಅಥವಾ ನಮ್ಮ ಒಂದು ರಿಸರ್ಚ್ ಏನಿದೆಯಲ್ಲ, ಅಲ್ಲಿ ಯಾವ ರೀತಿಯಾಗಿ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು, ಈ ನಿಟ್ಟಿನಲ್ಲಿ ಆರ್ಕ್ಟಿಕ್ ಕೌನ್ಸಿಲ್ಗೆ ನಾವು ಕಾಂಟ್ರಿಬ್ಯೂಷನನ್ನು ಮಾಡುವಂಥದ್ದು ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ನೇಷನ್ಸ್ಗಳಿದ್ದಾವೆ ಆರ್ಕ್ಟಿಕ್ ಕೌನ್ಸಿಲ್ ಅಂತಂದರೆ, ಇವಾಗ ಕೆನಡಾ, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ನೋಡ್ತಾ ಇದ್ದೀವಿ, ಮತ್ತು ನಾರ್ವೆ ಇದೆ, ಐರ್ಲ್ಯಾಂಡ್, ರಷ್ಯಾ, ಸ್ವೀಡನ್, ಯುನೈಟೆಡ್ ಸ್ಟೇಟ್ಸ್. ಈ ರೀತಿಯಾಗಿ 8 ನೇಷನ್ಸ್ಗಳು ಏನಿದಾವಲ್ಲ ಆರ್ಕ್ಟಿಕ್ ಕೌನ್ಸಿಲಲ್ಲಿ, ಈ ಒಂದು ಕೌನ್ಸಿಲ್ಗೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ನಮ್ಮ ರಿಸರ್ಚ್ ಮಾಡ್ಬೋದು ಅನ್ನುವಂಥದ್ದು. ಹಾಗೂ ಭಾರತದ ಒಂದು ಆಸ್ಪಿರೇಷನ್ ಏನಿದೆ, ಈ ಒಂದು ಆರ್ಕ್ಟಿಕ್ನಲ್ಲಿ ನಾವು ರಿಸರ್ಚನ್ನು ಮಾಡ್ತಾ ಇದ್ದೀವಲ್ಲ, ಈ ಒಂದು ಆರ್ಕ್ಟಿಕ್ ರೀಜನಲ್ಲಿ ಇವತ್ತು ಪರ್ಮನೆಂಟ್ ಪ್ರೆಸೆನ್ಸನ್ನು ರಿಸರ್ಚ್ ಮಾಡೋದ್ರ ಮುಖಾಂತರ ಅಥವಾ ಸೆಟಲೈಟ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ, ಸ್ಟೇಷನ್ಸನ್ನು ಸೆಟಪ್ ಮಾಡೋದ್ರ ಮುಖಾಂತರ ತನ್ನ ಒಂದು ಪ್ರೆಸೆನ್ಸನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಭಾರತ ಆರ್ಕ್ಟಿಕ್ ಕೌನ್ಸಿಲ್ ಅಲ್ಲಿ ಇವತ್ತು ಅಬ್ಸರ್ವರ್ ಸ್ಟೇಟಸ್ ಅನ್ನ ಪಡೆದಿದೆ. 12 ಕಂಟ್ರೀಸ್ಗಳು ಇವತ್ತು ಈ ಒಂದು ಆರ್ಕ್ಟಿಕ್ ಕೌನ್ಸಿಲ್ ಅಲ್ಲಿ ಅಬ್ಸರ್ವರ್ ಸ್ಟೇಟಸ್ ಅನ್ನ ಪಡೆದಿದೆ. ಇದರಲ್ಲಿ ಭಾರತನೂ ಸಹ ಒಂದು ಅನ್ನುವಂಥದ್ದು. ಈ ಒಂದು ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಏನೇ ಮೀಟಿಂಗ್ಸ್ ಇದ್ರೂ ಸಹ ಭಾರತ ಇವತ್ತು ರಿಸರ್ಚ್ಗೆ ಸಂಬಂಧಪಟ್ಟಂತೆ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದೆ, ಅದರ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ಮೇಜರ್ ಆಗಿ ಎಂಫಸೈಸ್ ಮಾಡಿರುವಂಥದ್ದಂದರೆ, ಭಾರತ ಕೇವಲ ಸೈನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ರಿಸರ್ಚ್ಗಿನೂ ಸ್ವಲ್ಪ ಮುಂದೆ ಥಿಂಕ್ ಮಾಡೋದೇನಂತಂದರೆ, ಇದು ಕೆಲವೊಂದಿಷ್ಟು ಬಿಸ್ನೆಸ್ ಅಪಾರ್ಚುನಿಟೀಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಲ್ಲಿ ಓರಿಯೆಂಟೇಷನ್ ಏನಿದೆ ಅಂತಂದರೆ, ಆರ್ಕ್ಟಿಕ್ ಕೌನ್ಸಿಲಲ್ಲಿ ಭಾರತ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ನಮಗೆ ಯಾವ ರೀತಿ ಇದು ಹೆಲ್ಪ್ ಆಗ್ಬೋದು, ಅಥವಾ ಯಾವ ರೀತಿಯಾಗಿ ನಾವು ಇನ್ ಫ್ಯೂಚರ್ ಡೇಸಲ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆನ್ಸನ್ನು ಪಡ್ಕೋಬೋದು, ಅಥವಾ ಎಕನಾಮಿಕಲಿ ನಮಗೆ ಇದು ಫ್ಯೂಚರಲ್ಲಿ ಸಪೋರ್ಟ್ ಆಗ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಐಲ್ಯಾಂಡ್ಸ್ ಬ್ರಾಸ್ ಫಾರ್ ಸೈಕ್ಲೋನ್ ಶಿಪ್ ಸರ್ವಿಸಸ್ ಸಸ್ಪೆಂಡೆಡ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 1 ನಡಿನಲ್ಲಿ ಜಿಯೋಗ್ರಫಿಗೆ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ತಾ ಇರುವಂಥದ್ದು ಸೈಕ್ಲೋನ್ ಅಸನಿ.
ಈ ಒಂದು ಸೈಕ್ಲೋನ್ ಅಸನಿಯಿಂದಾಗಿ ಅಂಡಮಾನ್ ನಿಕೋಬಾರಲ್ಲಿ ಸಾಕಷ್ಟು ತೊಂದರೆ ಆಗಿದೆ. ಸೊ ಅಲ್ಲಿರುವಂಥ ಜನರಿಗೆ ಸಾಕಷ್ಟು ಸಪೋರ್ಟನ್ನು ಕೊಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಬಿಟ್ಟಿದ್ದಾರೆ ಮತ್ತು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡು ಸಹ ಕೆಲವೊಂದಿಷ್ಟು ಕ್ಯಾಂಪ್ಗಳನ್ನು ಸೆಟಪ್ ಮಾಡೋದ್ರ ಮುಖಾಂತರ ಅಲ್ಲಿ ಸಾಕಷ್ಟು ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ನೋಡ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಸೈಕ್ಲೋನು ಯಾವ ರೀತಿಯಾಗಿ ಕ್ರಿಯೇಟ್ ಆಗಿದೆ, ಇದಕ್ಕೆ ಮೇಜರ್ ಆಗಿರುವಂಥ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ನಮಗೆ ಕ್ಲಿಯರ್ ಆಗಿರಬೇಕು. ಯಾಕೆಂದರೆ ನ್ಯೂಸಲ್ಲಿರುವಂಥ ಸೈಕ್ಲೋನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಮೇಜರ್ ಆಗಿ ನಾವು ನೋಡ್ಬೋದಾಗಿರುವಂಥ ಥಿಂಗ್ ಅಂತಂದರೆ ಬೇ ಆಫ್ ಬೆಂಗಾಲ್, ಅದರಲ್ಲೂ ಸೌತ್ ಈಸ್ಟ್ ಏರಿಯಾ ಮತ್ತು ಸೌತ್ ಅಂಡಮಾನ್ ರೀಜನಲ್ಲಿ ಆಗಿರ್ತಕ್ಕಂಥ ಒಂದು ಡಿಪ್ರೆಷನಿಂದ ಇವತ್ತು ಸೈಕ್ಲೋನ್ ಅಸನಿ ಬರ್ತಾ ಇದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಈ ಒಂದು ಸೈಕ್ಲೋನಿಂದ ಇಲ್ಲಿ ಹೆಚ್ಚಾಗಿ ರೇನ್ಫಾಲನ್ನು ನಾವು ಕಾಣ್ತಾ ಇದ್ದೀವಿ, ಇದರಿಂದ ಅಲ್ಲಿರುವಂಥ ಜನತೆಗೆ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿರುವಂಥ ಪೀಪಲ್ಗಳನ್ನು ಇವತ್ತು ಇವ್ಯಾಕ್ಯುಯೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೈಕ್ಲೋನ್ ಅಸಿನಿ ಈಸ್ ವೆರಿ ಇಂಪಾರ್ಟೆಂಟ್, ರೀಸೆಂಟಾಗಿ ನ್ಯೂಸಲ್ಲಿರುವಂಥದ್ದು. ಸೊ ಯಾವ ಒಂದು ಓಷನ್ಗೆ ರಿಲೇಟ್ ಆಗಿದೆ ಅನ್ನುವಂಥದ್ದನ್ನು ಮ್ಯಾಚ್ ದ ಫಾಲೋಯಿಂಗಲ್ಲಿ ನಮಗೆ ಕೊಡಬಹುದು. ಸೊ ಈ ನಿಟ್ಟಿನಲ್ಲಿ ನೇಮನ್ನು ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿ. ಇದಕ್ಕೆ ಮೇಜರ್ ಆಗಿರುವಂಥ ಕಾಂಟ್ರಿಬ್ಯೂಷನ್ ಅಥವಾ ಕಾರಣ ಯಾವುದು ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ ಹಾರ್ಮ್ ಇನ್ ದ ನೇಮ್ ಆಫ್ ಗುಡ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನ್ಸಿಡರ್ ಮಾಡ್ಬೋದು. ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್ ಅಂತಂದರೆ ಭಾರತ ರೀಸೆಂಟಾಗಿ ರಷ್ಯಾದಿಂದ ಡಿಸ್ಕೌಂಟ್ ಪ್ರೈಸಲ್ಲಿ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ಳುವಂಥ ಪರ್ಮಿಷನ್ನ ಪಡ್ಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ ವೆಸ್ಟ್ ಯಾವ ರೀತಿಯಾದಂಥ ರೆಸ್ಪಾನ್ಸನ್ನು ತೋರಿಸ್ತಾ ಇದೆ ಅಥವಾ UN ಸೆಕ್ಯೂರಿಟಿ ಕೌನ್ಸಿಲ್ ಯಾವ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಕೊಟ್ಟಿದೆ, ಯಾವ ರೀತಿಯಾದಂಥ ಕ್ರಿಟಿಸೈಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಭಾರತ ಯಾವ ರೀತಿಯಾದಂಥ ಪ್ರಾಪರ್ ಸ್ಟ್ಯಾಂಡನ್ನು ತಗೋಬೇಕು ಅನ್ನುವಂಥ ಒಂದು ಒಪಿನಿಯನನ್ನು ನಾವು ಈ ಒಂದು ಆರ್ಟಿಕಲಲ್ಲಿ ನೋಡ್ತಾ ಇದ್ದೀವಿ. ಸೊ ಭಾರತದ ಒಂದು ಪೊಸಿಷನನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡೋದಾದರೆ ರಷ್ಯಾಗೆ ಯಾಕೆ ಇದು ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಅಥವಾ ರಷ್ಯಾಗೆ ಸಪೋರ್ಟ್ ಅನ್ನುವಂಥದ್ದನ್ನು ಡೈರೆಕ್ಟಾಗಿ ಹೇಳೋಕ್ಕಾಗ್ತಿಲ್ಲ, ಇಂಡೈರೆಕ್ಟಾಗಿ ಇವತ್ತು ಸಪೋರ್ಟನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಇದು ಎಂಡ್ ಆಗಬೇಕು ಅನ್ನುವಂಥದ್ದನ್ನು UN ಕಡೆಯಿಂದ ಹೇಳಿರುವಂಥದ್ದು. ಇವಾಗ ಯುನೈಟೆಡ್ ನೇಷನ್ಸು ಕಂಪ್ಲೀಟ್ ಆಗಿ ಮಾಸ್ಕೋವನ್ನು ಕ್ರಿಟಿಸೈಸ್ ಮಾಡ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಥ ರೆಸಲ್ಯೂಷನ್ಸ್ಗಳನ್ನು ಪಾಸ್ ಮಾಡ್ತಾ ಇದೆ. ಭಾರತನೂ ಸಹ ಇದಕ್ಕೆ ಕನ್ಸಿಸ್ಟೆಂಟ್ ಆಗಿ ಅಬ್ಸ್ಟೇನ್ಸನ್ನು ಮಾಡ್ತಾ ಬರ್ತಾ ಇದೆ. ಸೊ ಈ ಒಂದು ರೆಸಲ್ಯೂಷನ್ಗೆ ಸಪೋರ್ಟನ್ನು ಕೊಡ್ತಾ ಇಲ್ಲ ಭಾರತ. ಸೊ ಈ ಒಂದು ರೆಸಲ್ಯೂಷನ್ಗೂ ಸಹ ಜಾಯ್ನ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು, ಹಾಗೂ ಉಕ್ರೇನಲ್ಲಿ ನಡೀತಾ ಇರತಕ್ಕಂಥ ಒಂದು ಕ್ರೈಸಿಸ್ ಏನಿದೆಯಲ್ಲ, ಇಲ್ಲಿ ಸಾಕಷ್ಟು ಅಟ್ಯಾಕ್ಗಳು ಸ್ಕೂಲ್ಸ್ ಮೇಲೆ ಆಗ್ತಾ ಇದ್ದಾವೆ. ಸೊ ರಷ್ಯಾದಿಂದ ಇವತ್ತು ಹ್ಯೂಮನ್ ರೈಟ್ಸ್ಗಳ ವಯಲೇಷನ್ ಆಗ್ತಾ ಇದೆ. ಸೊ ಈ ಒಂದು ಸಿಚುವೇಷನಲ್ಲಿ ಭಾರತ ಇದಕ್ಕೆ ಎಕ್ನಾಲೇಜ್ ಮಾಡ್ತಾ ಇಲ್ಲ ಅನ್ನುವಂಥದ್ದು, ಹಾಗೂ ಭಾರತದ ಒಂದು ಕನ್ಸರ್ನ್ ಏನಿದೆಯಲ್ಲ, ಇಂಡಿಯಾ ಇವತ್ತು ಎಕ್ಸ್ಪ್ರೆಸ್ ಮಾಡಿದೆ ನ್ಯೂಕ್ಲಿಯರ್ ಸೇಫ್ಟಿಗೆ ಸಂಬಂಧಪಟ್ಟಂತೆ. ಈ ಒಂದು ಇಶ್ಯೂ ಇವಾಗ ಮಾಸ್ಕೋ ಜೊತೆಗೆ ನಡೀತಾ ಇದೆ, ಬಟ್ ಅಂದ್ರೂ ಇವರು ಮಾಸ್ಕೋದವ್ರಿಗೆ ವಿರುದ್ಧವನ್ನು ತೋರಿಸ್ತಾ ಇಲ್ಲ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಭಾರತ ಇವತ್ತು ಕೆಮಿಕಲ್ ಮತ್ತು ಬಯಾಲಜಿಕಲ್ ವಾರ್ಫೇರ್ಗೆ ಸಂಬಂಧಪಟ್ಟಂತೆ ಇವಾಗ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಯಾವ ರೀತಿಯಾದಂಥ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರಲ್ಲ, ಅಥವಾ ಬಯಾಲಜಿಕಲ್ ಮತ್ತು ಟಾಕ್ಸಿನ್ ವೆಪನ್ ಕನ್ವೆನ್ಷನ್ಸನ್ನು ಇವತ್ತು ಎಂಫಸೈಸ್ ಮಾಡಿದ್ದಾರೆ. ಸೊ ಇದಕ್ಕೆ ಭಾರತ ಯಾವ ರೀತಿಯಾದಂಥ ಓಟನ್ನು ಕೊಡ್ತಾ ಇದೆ ಅಥವಾ ಯಾವ ರೀತಿಯಾದಂಥ ಕರೆಯನ್ನು ಕೊಡ್ತಾ ಇದೆ, ಇದು ವಯಲೇಟ್ ಮಾಡ್ತಾ ಇದೆ, ಇದರ ಸೈಡನ್ನು ತಗೋತಾ ಇಲ್ಲ, ಅಥವಾ UN ಸೆಕ್ಯೂರಿಟಿ ಕೌನ್ಸಿಲ್ಗೆ ಅಥವಾ ವೆಸ್ಟ್ಗೆ ಇದು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಒಂದು ಅರ್ಥದಲ್ಲಿ ನೋಡೋದಾದರೆ ಭಾರತ ಇವತ್ತು ನ್ಯೂಕ್ಲಿಯರ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕನ್ಸರ್ನನ್ನು ಎಕ್ಸ್ಪ್ರೆಸ್ ಮಾಡಿದೆ, ಹಾಗೂ ಭಾರತ ಬಯಾಲಜಿಕಲ್ ವಾರ್ಫೇರ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಟ್ರೀಟಿಗಳಿಗೆ ಸೈನ್ ಹಾಕಿದೆ. ಬಟ್ ಇದು ಓಪನ್ಲಿ ಇವತ್ತು ರಷ್ಯಾದ ಒಂದು ಕಂಡೀಷನನ್ನು ಅಥವಾ ರಷ್ಯಾದ ಆ್ಯಕ್ಷನ್ಗೆ ಅಪೋಸನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಕ್ರಿಟಿಕಲ್ ಆಗಿ ಬರೆದಿರೋದನ್ನು ನೋಡ್ಬೋದು. ಇದು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಹೆಲ್ಪ್ ಆಗುತ್ತೆ, ಪ್ರಿಲಿಮ್ಸ್ಗೆ ನಾವು ಅಷ್ಟೊಂದು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಮುಂದಿನ ಆರ್ಟಿಕಲ್ ಆಫ್ರಿಕನ್ ಟೆಕ್ನಿಕ್ ಯೂಸ್ ಟು ಟ್ರಾನ್ಸ್ಲೊಕೇಟ್ ಡೀರ್ ಫ್ರಮ್ ಕಿಯೋಲಾಡಿಯೋ. ಸೊ ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಈ ಒಂದು ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನನ್ನು ನೋಡೋದಾದರೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕಿಂದ ಇವತ್ತು ಡೀರ್ಗಳನ್ನು ಮುಕುಂದರ ಹಿಲ್ ಟೈಗರ್ ರಿಸರ್ವ್ಸ್ಗೆ ಟ್ರಾನ್ಸ್ಲೊಕೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಟ್ರಾನ್ಸ್ಲೊಕೇಶನ್ಗೆ ಮೇಜರ್ ಆಗಿ ಯೂಸ್ ಮಾಡ್ತಕ್ಕಂಥ ಟೆಕ್ನಿಕ್ ಅಂತಂದರೆ ಆಫ್ರಿಕಾಸ್ ಬೋಮಾ ಟೆಕ್ನಿಕ್. ಫಸ್ಟ್ ಟೈಮ್ ಈ ಒಂದು ಟೆಕ್ನಿಕನ್ನು ರಾಜಸ್ಥಾನದಲ್ಲಿ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ. ಈ ಮೊದಲು ಇದನ್ನು ಮಧ್ಯಪ್ರದೇಶದಲ್ಲಿ ಮಾಡಿದ್ರು ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಏನಿದು ಟೆಕ್ನಿಕ್ ಆಫ್ರಿಕಾಸ್ ಬೋಮಾ ಟೆಕ್ನಿಕ್ ಅಂತಂದರೆ, ಇವಾಗ ಒಂದು ಪರ್ಟಿಕ್ಯುಲರ್ ಎನಿಮಲನ್ನು ನಾವು ಬೇರೆ ಒಂದು ನ್ಯಾಚುರಲ್ ಹೆಬಿಟೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ಆ ಒಂದು ಎನಿಮಲ್ ಜಾಸ್ತಿ ಎಲ್ಲಿರುತ್ತೆ, ಪಾಪ್ಯುಲೇಷನ್ಸ್ಗಳು ಎಲ್ಲಿ ಜಾಸ್ತಿ ಇರುತ್ತೆ, ಅಲ್ಲಿ ಈ ಒಂದು ಇಮೇಜಲ್ಲಿ ನೋಡ್ಬೋದು ನಾವು ಈ ರೀತಿಯಾದಂಥ ಅರೇಂಜ್ಮೆಂಟನ್ನು ಸೆಟಪ್ ಮಾಡ್ತಾರೆ. ಸೊ ನೋಡೋಕ್ಕಿದು ಆಲ್ಮೋಸ್ಟ್
ನ್ಯಾಚುರಲ್ ಆಗೇ ಇರುತ್ತೆ. ಸೊ ಗ್ರಾಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಸೊ ಆ ಒಂದು ಎನಿಮಲ್ಗೆ ಗೊತ್ತೇ ಆಗಲ್ಲ ಇದು ನ್ಯಾಚುರಲ್ ಹ್ಯಾಬಿಟೇಟ್ ಇದೆನೋ ಅಥವಾ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಆಗಿದೆಯೋ ಅನ್ನೋಂಥದ್ದು ಗೊತ್ತಿರಲ್ಲ. ಸೊ ಅದು ಯಾವ ರೀತಿಯಾಗಿ ಮೂವ್ಮೆಂಟನ್ನು ತೋರಿಸ್ತಾ ಇರುತ್ತಲ್ಲ, ಸೊ ಈ ಒಂದು ಲೊಕೇಶನ್ ಒಳಗಡೆ ಅದು ಬಂದಾದಮೇಲೆ ಕೆಲವೊಂದಿಷ್ಟು ಟೆಕ್ನಿಕ್ನ ಮುಖಾಂತರ ಅದು ಈ ಒಂದು ಪ್ಯಾಸೇಜಲ್ಲಿ ಬಂದು ನೆಕ್ಸ್ಟ್ ಆ ಒಂದು ಟ್ರಕ್ ಅಥವಾ ಒಂದು ವೆಹಿಕಲನ್ನು ಸೆಟಪ್ ಮಾಡಲಾಗುತ್ತೆ. ಸೊ ಆ ಒಂದು ವೆಹಿಕಲ್ಗೆ ಟ್ರಾನ್ಸ್ಫರ್ ಆಗುವಂಥ ಒಂದು ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟು ಅದನ್ನು ಬೇರೆ ಒಂದು ನ್ಯಾಚುರಲ್ ಎಕೋಸಿಸ್ಟಮ್ಗೆ ಬಿಡಲಾಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗಿರಬೇಕು. ಸೊ ಈ ಒಂದು ಇಮೇಜನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ. ಸೊ ಇದನ್ನು ನಾವು ಬೋಮಾ ಟೆಕ್ನಿಕ್ ಅಂತ ಕರೆಯಲಾಗುತ್ತೆ. ಸೊ ನಿಮಗೆ ಕ್ವಶನ್ಸನ್ನು ಯಾವ ರೀತಿಯಾಗಿ ಕೇಳ್ಬೋದು ಎಕ್ಸಾಮಿನೇಷನಲ್ಲಿ, ಬೋಮಾ ಟೆಕ್ನಿಕ್ ಈಸ್ ರಿಲೇಟೆಡ್ ಟು ಸೊ ಅಂತ ಈ ರೀತಿಯಾಗಿ ಕೊಟ್ಟು ನಿಮಗೆ ಸ್ಟೇಟ್ಮೆಂಟ್ಸನ್ನು ಕೊಡ್ಬೋದು. ಸೊ ಇಲ್ಲಿ ನಾರ್ಮಲಿ ಆ ಎನಿಮಲ್ ಬಂದ ತಕ್ಷಣ ಅದನ್ನು ಚೇಸ್ ಮಾಡಲಾಗುತ್ತೆ. ಸೊ ಚೇಸ್ ಮಾಡೋದ್ರ ಮುಖಾಂತರ ಅದು ಏನಾಗುತ್ತೆ ಅಂದರೆ ನೆಕ್ಸ್ಟ್ ಅದಕ್ಕೆ ಎಲ್ಲೂ ದಾರಿನೇ ಸಿಗಲ್ಲ. ಸೊ ಹೊರಗಡೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು ಬಂದಾಗ ಅದನ್ನು ವೆಹಿಕಲಲ್ಲಿ ಟ್ರಾನ್ಸ್ಲೊಕೇಶನನ್ನು ಮಾಡಲಾಗುತ್ತೆ ಅನ್ನುವಂಥದ್ದು. ಇದು ನ್ಯಾಚುರಲ್ ಮೆಥಡ್ ಆಗಿಯೇ ಆಫ್ರಿಕಾದಲ್ಲಿ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಇದು ಒಂದು ಓಲ್ಡ್ ಟೆಕ್ನಿಕ್ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ನಮಗೆ ಇವಾಗ ಫಸ್ಟ್ ಪಾಯಿಂಟು ಆಫ್ರಿಕಾಸ್ ಬೋಮಾ ಟೆಕ್ನಿಕ್ ಅಂದರೆ ಏನು ಅನ್ನುವಂಥದ್ದು ಕ್ಲಿಯರ್ ಆಯಿತು. ಇವಾಗ ಸೆಕೆಂಡ್ ಕ್ವಶನ್ ಏನಂತಂದರೆ, ಕಿಯೋಲೆಡಿಯೋ ನ್ಯಾಷನಲ್ ಪಾರ್ಕಿಂದ ನಾವು ಯಾಕೆ ಇವಾಗ ಡಿಯರನ್ನು ಟ್ರಾನ್ಸ್ಲೊಕೇಶನ್ ಮಾಡ್ತಾ ಇದ್ದೀವಿ? ಸೊ ಮುಕುಂದರ ಹಿಲ್ಸಲ್ಲಿ ನಾವು ಮೇಜರಾಗಿ ಟೈಗರ್ಸ್ಗಳನ್ನು ನೋಡ್ತಾ ಇದ್ದೀವಿ. ಟೈಗರ್ ರಿಸರ್ವ್ಸ್ನಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಂತಂದರೆ ಅಲ್ಲಿ ಪ್ರೇಗಳ ಒಂದು ಸಂಖ್ಯೆ ಕಡಿಮೆ ಇದೆ. ಸೊ ಟೈಗರ್ಗಳು ಇವತ್ತು ಬದುಕಬೇಕು ಅಥವಾ ಸರ್ವೈವ್ ಆಗಬೇಕಂತಂದರೆ ನಾವಲ್ಲಿ ಡೀರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅಲ್ಲಿ ಪ್ರೇಗಳ ಒಂದು ಸ್ಕೇರ್ಸಿಟಿ ಇದೆ. ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟನ್ನು ಕೈ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗೂ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಒಂದು ಟೆಕ್ನಿಕಲ್ ಕಮಿಟಿ ಇವತ್ತು ಅಪ್ರೂವ್ ಮಾಡಿರೋ ಪ್ರಕಾರ ಇವಾಗ ರಣತಂಬೂರ್ ನ್ಯಾಷನಲ್ ಪಾರ್ಕಿಂದನೂ ಸಹ ಕೆಲವೊಂದಿಷ್ಟು ಟೈಗರ್ಸ್ಗಳನ್ನು ಅಥವಾ 2 ಟೈಗರ್ಸ್ಗಳನ್ನು ಮುಕುಂದ್ರ ಹಿಲ್ಸ್ಗೆ ಇವತ್ತು ಶಿಫ್ಟ್ ಮಾಡಬೇಕಾಗಿರುವಂಥದ್ದು. ಯಾಕೆಂದರೆ ರಣತಂಬೂರ್ ನ್ಯಾಷನಲ್ ಪಾರ್ಕಲ್ಲಿನೂ ಸಹ ಪ್ರೇಗಳ ಒಂದು ಸ್ಕೇರ್ಸಿಟಿ ಇರೋದ್ರಿಂದ ನಾವು ಇವಾಗ 2 ಟೈಗರ್ಗಳನ್ನು ಹಾಗೂ 2 ಕಪ್ಸ್ಗಳನ್ನು 2020ರಲ್ಲಿ ಕಳ್ಕೊಂಡಿದ್ದೀವಿ. ಇವಾಗ ಕೇವಲ 8 ಇಯರ್ ಓಲ್ಡ್ ಇರುವಂಥ ಒಂದು ಟೈಗ್ರೆಸ್ ಮಾತ್ರ ಅಲ್ಲಿ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಈ ನಿಟ್ಟಿನಲ್ಲಿ ಅಲ್ಲಿರುವಂತಹ 2 ಟೈಗರ್ಸ್ಗಳನ್ನು ಪ್ರೇ ಸ್ಕೇರ್ಸಿಟಿ ಇರೋದ್ರಿಂದ ಮುಕುಂದ್ರ ಫಾರೆಸ್ಟ್ಗೆ ಅಥವಾ ಮುಕುಂದ್ರ ಟೈಗರ್ ರಿಸರ್ವ್ಸ್ಗೆ ಇವತ್ತು ರೀಲೊಕೇಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಇವೆರಡು ಪಾಯಿಂಟ್ ನಮಗೆ ಕ್ಲಿಯರ್ ಆಗಿರಲಿ. ಸೊ ಇವಾಗ ನಾವೇನು ಅರ್ಥ ಮಾಡ್ಕೊಂಡ್ವಿ, ಒಂದು ಎಕೋಸಿಸ್ಟಮಲ್ಲಿ ಎನಿಮಲ್ಗೆ ಯಾವುದೇ ರೀತಿಯಾದಂಥ ಪ್ರೇ ಇಲ್ಲ ಅಂತಂದರೆ ಬೇರೆ ಒಂದು ಎನಿಮಲನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ, ಅದರ ಒಂದು ಪ್ರೇನ ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಒಂದು ಎನಿಮಲ್ನ ಪಾಪ್ಯುಲೇಷನ್ ಅನ್ನುವಂಥದ್ದು. ಸೊ ಟೈಗರ್ ಪಾಪ್ಯುಲೇಷನ್ ಇವತ್ತು ಬ್ಯಾಲೆನ್ಸ್ ಆಗಬೇಕಂತಂದರೆ ಅಲ್ಲಿ ಡಿಯರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಯ್ತಲ್ಲ. ಇದನ್ನು ನಾವು ಸ್ಟ್ಯಾಟಿಕ್ ಪೋರ್ಷನ್ಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಎಕೋಲಾಜಿಕಲ್ ಪಿರಾಮಿಡ್ ಅಂತ ನಾವು ಸ್ಟಡಿ ಮಾಡ್ತೀವಿ. ಎಕೋಲಾಜಿಕಲ್ ಪಿರಾಮಿಡ್ನಲ್ಲಿ ನಾವು ಯಾವ ರೀತಿಯಾದಂಥ ಹೈರಾರ್ಕಿಯನ್ನು ನೋಡ್ತೀವಿ. ಒಂದು ಪ್ರೊಡ್ಯೂಸರ್ ಅಂತ ಸ್ಟಾರ್ಟಿಂಗ್ ಬೇಸಿಕ್ ಲೆವೆಲಲ್ಲಿ ಇರುತ್ತೆ. ನೆಕ್ಸ್ಟು ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್ಸ್, ಟರ್ಜರಿ ಕನ್ಸ್ಯೂಮರ್ಸ್ ಈ ರೀತಿಯಾಗಿ ಡಿಫ್ರೆಂಟ್ ಲೆವೆಲನ್ನು ನೋಡ್ತಾ ಇದ್ದೀವಿ. ಸೊ ಪ್ರತಿಯೊಂದು ಲೆವೆಲಲ್ಲಿ ಪರ್ಟಿಕ್ಯುಲರ್ ನಂಬರಲ್ಲಿ ಮಾತ್ರ ಒಂದು ಪಾಪ್ಯುಲೇಷನ್ ಇರಬೇಕು ಅನ್ನುವಂಥದ್ದು. ಸೊ ಇದು ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಒಂದು ಎಕೋಸಿಸ್ಟಮಲ್ಲಿ ಅಂತಂದಾಗ, ಅಥವಾ ಯಾವ ರೀತಿಯಾಗಿ ನೀವು ಚೆಕ್ ಮಾಡ್ಬೋದು ಅಂತಂದರೆ ಇವಾಗ ಟರ್ಷರಿ ಕನ್ಸ್ಯೂಮರ್ಸ್ ಅಂತ ಇರ್ತಾರೆ, ಅಂದರೆ ಟಾಪ್ ಲೆವೆಲಲ್ಲಿರುವಂಥ ಕನ್ಸ್ಯೂಮರ್ಸು. ಇವಾಗ ಟೈಗರು ಸಹ ಟಾಪ್ ಲೆವೆಲಲ್ಲಿರುವಂಥ ಕನ್ಸ್ಯೂಮರ್ಸ್ ಇರುತ್ತೆ. ಸೊ ಈ ಟಾಪ್ ಲೆವೆಲಲ್ಲಿರುವಂಥ ಕನ್ಸ್ಯೂಮರ್ಸು ಇವತ್ತು ಪ್ರಾಪರ್ ಆಗಿರುವಂಥ ಒಂದು ಪಾಪ್ಯುಲೇಷನನ್ನು ಹೊಂದಿದೆ ಅಂತಂದಾಗ ಅಲ್ಲಿರುವಂಥ ಒಂದು ಎಕೋಸಿಸ್ಟಮ್ನ ಬ್ಯಾಲೆನ್ಸ್ ಆಗಿ ನಡೀತಾ ಇದೆ ಅನ್ನುವಂಥದ್ದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಸೊ ಅಲ್ಲಿರುವಂತಹ ಎಕೋಸಿಸ್ಟಮ್ ಕಂಡೀಷನ್ಸನ್ನು ಇವತ್ತು ಚೆಕ್ ಮಾಡ್ತಾ ಇರುವಂಥದ್ದು ಅಂದರೆ ಹೈಯರ್ ಹೈರಾರ್ಕಿಯಲ್ಲಿರುವಂತಹ ಟರ್ಜರಿ ಕನ್ಸ್ಯೂಮರ್ಸ್ಗಳು. ಸೊ ಇವತ್ತು ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಎಕೋಸಿಸ್ಟಮಲ್ಲಿ ಪ್ರತಿಯೊಂದು ಲೆವೆಲಲ್ಲಿರುವಂತಹ ಆ್ಯನಿಮಲ್ಸ್ಗಳ ನಂಬರು ಪ್ರಾಪರ್ ಆಗಿರಬೇಕು. ಸೊ ಈ ಒಂದು ಚೈನ್ ಏನಿದೆ ಅಲ್ಲ, ಸೊ ಈ ಒಂದು ಪಿರಾಮಿಡ್ನಲ್ಲಿರ್ತಕ್ಕಂಥ ಚೈನ್ ಅಥವಾ ಫುಡ್ ಚೈನ್ ಅಂತ ನಾವೇನು ನೋಡ್ತಾ ಇದ್ದೀವಲ್ಲ, ಅಥವಾ ಫುಡ್ ವೆಬ್ ಅಂತ ಏನು ಸ್ಟಡಿ ಮಾಡ್ತಾ ಇದ್ದೀವಲ್ಲ, ಇದೆಲ್ಲ ಕಂಪ್ಲೀಟ್ ಆಗಿ ಒಂದು ಹೆಲ್ದಿ ಆಗಿರುವಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇವತ್ತು ಟರ್ಷರಿ ಅಥವಾ ಹೈಯರ್ ಲೆವೆಲ್ ಕನ್ಸ್ಯೂಮರ್ಸ್ಗಳು ಪ್ರಾಪರ್ ಆಗಿರುವಂಥ ಒಂದು ನಂಬರಲ್ಲಿರಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಡಿಯರ್ಗಳನ್ನು ಟೈಗರ್ ರಿಸರ್ವ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಎಕೋಸಿಸ್ಟಮನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಪ್ರೋಗ್ರಾಮ್ಸನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಜಪಾನ್ ಸ್ಟಿಲ್ ಹೋಪ್ಸ್ ಇಂಡಿಯಾ ವಿಲ್ ಜಾಯಿನ್ RCEP. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಯಾವ ಪಾಯಿಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕು ಅಂತಂದರೆ,
ಇವಾಗ RCEP ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಇದರಲ್ಲಿ 15 ಮೆಂಬರ್ ಕಂಟ್ರೀಸ್ಗಳಿದ್ದಾವೆ. ಭಾರತನೂ ಸಹ ಸ್ಟಾರ್ಟಿಂಗ್ ಏನು ನೆಗೋಸಿಯೇಷನ್ ನಡೆದಿರುತ್ತಲ್ಲ, ಅಥವಾ ಸ್ಟಾರ್ಟಿಂಗ್ ಇದ್ರ ಬಗ್ಗೆ ಡಿಸ್ಕಷನ್ ಆಗುವಾಗ ತನ್ನ ಒಂದು ಪ್ರೆಸೆನ್ಸನ್ನು ತೋರಿಸಿತ್ತು 2012ರಲ್ಲಿ. ಆದರೆ 2019ರಲ್ಲಿ ಈ ಒಂದು ಗ್ರೂಪಿಂಗಿಗೆ ನಾವು ಜಾಯ್ನ್ ಆಗ್ತಾ ಇಲ್ಲ ಅಂತ ಕೆಲವೊಂದಿಷ್ಟು ರೀಸನ್ಸ್ಗಳ ಮುಖಾಂತರ ಇದು ಹಿಂದೇಟನ್ನು ಹಾಕಿರೋದನ್ನು ನಾವು ನೋಡಿದ್ದೀವಿ. ಸೊ ಇವಾಗ ಜಪಾನ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, RCEPಗೆ ಭಾರತ ತನ್ನ ಒಂದು ಡಿಸಿಷನನ್ನು ಚೇಂಜ್ ಮಾಡೋದ್ರ ಮುಖಾಂತರ ಮತ್ತೆ RCEPಗೆ ಜಾಯ್ನ್ ಆಗೋದ್ರಿಂದ ಭಾರತಕ್ಕೂ ಹೆಲ್ಪ್ ಆಗುತ್ತೆ ಹಾಗೂ ಜಪಾನ್ಗೂ ಸಹ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿರುವಂತಹ ರೂಲ್ಸ್ ಆಫ್ ಒರಿಜಿನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ RCEP ನಡಿನಲ್ಲಿ, ಇದರಲ್ಲಿ 15 ಮೆಂಬರ್ ಕಂಟ್ರೀಸ್ಗಳಿಗೆ ಯಾವ ರೀತಿಯಾದಂಥ ಟ್ರೇಡ್ ರಿಲೇಷನ್ ಇದೆ. ಸೊ ಇವಾಗ ಭಾರತ ಮತ್ತು ಜಪಾನ್ಗೆ ಸಂಬಂಧಪಟ್ಟಂತೆ ನಾವೇನಾದರೂ ಟ್ರೇಡ್ ರಿಲೇಷನ್ಸನ್ನು ಇಟ್ಕೊಂಡಾಗ, ಇವಾಗ ಆ 15 ಮೆಂಬರ್ ಕಂಟ್ರಿನಲ್ಲಿ ಭಾರತದ ಒರಿಜಿನ್ ಆಗಿರುವಂತಹ ಪ್ರಾಡಕ್ಟ್ಗಳನ್ನು ಇವತ್ತು ಜಪಾನ್ದವ್ರಿಗೆ ಆ ಒಂದು ಕಂಟ್ರಿಗಳಲ್ಲಿ ಸೆಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುವಂಥ ಸಿಚುವೇಶನ್ಸ್ ಇರ್ಬೋದು. ಸೊ ಈ ನಿಟ್ಟಿನಲ್ಲಿ ಜಪಾನ್ ಹಾಗೂ ಭಾರತದ ಒಂದು ಟ್ರೇಡ್ ರಿಲೇಷನ್ ಇನ್ನೂ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಭಾರತ ಇವತ್ತು RCEPಗೆ ಜಾಯ್ನ್ ಆಗೋದ್ರಿಂದ ಜಪಾನ್ಗೂ ಸಹ ಹೆಲ್ಪ್ ಆಗುತ್ತೆ ಎನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ ಎನ್ನುವಂಥದ್ದು. ಸೊ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತಂದರೆ ಏಷ್ಯಾ ಪೆಸಿಫಿಕ್ ನೇಷನ್ಸ್ಗಳಿಗೆಲ್ಲ ಸೇರಿಬಿಟ್ಟು ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಹಾಕಿರ್ತವೆ. ಸೊ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡಿನಲ್ಲಿ ಟ್ರೇಡ್ಗೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಟಾರಿಫ್ಗಳನ್ನು ಅಥವಾ ಟ್ಯಾಕ್ಸಸ್ಗಳನ್ನು ರೆಡ್ಯೂಸ್ ಮಾಡುವಂಥದ್ದು. ಈ ಒಂದು 15 ನೇಷನ್ಸ್ಗಳ ಒಳಗಡೆ ಏನಾದರೂ ಟ್ರೇಡಿಂಗ್ ನಡೀತಾ ಇರುತ್ತಲ್ಲ, ಆ ಒಂದು ಟ್ರೇಡಿಂಗ್ ನಡಿನಲ್ಲಿ 91% ಗೂಡ್ಗಳಿರುತ್ತಲ್ಲ, ಅದ್ರ ಮೇಲೆ ತಾರೀಫನ್ನು ರಿಮೂವ್ ಮಾಡುವಂಥ ಒಂದು ಮೇಜರ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇದು ಒಂದು ಕೋರ್ ಐಡಿಯಾ ಏನಂತಂದರೆ, ಟ್ರೇಡನ್ನು ಫೆಸಿಲಿಟೇಟ್ ಮಾಡೋದಕ್ಕೋಸ್ಕರ, ಟ್ಯಾಕ್ಸ್ಗಳನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಕಂಟ್ರೀಸ್ಗಳು ಸೈನ್ ಹಾಕಿದ್ದಾವೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ಟ್ರೈಲ್ಯಾಟ್ರಲ್ ಅಗ್ರಿಮೆಂಟ್ ಅಥವಾ ಟ್ರೈಲ್ಯಾಟ್ರಲ್ ಟ್ರೇಡ್ ಡೈಲಾಗ್ನ ವಿಷಯವಾಗಿ ನಾವು ನೋಡಿದಾಗ ಜಪಾನ್, ಆಸ್ಟ್ರೇಲಿಯಾ ಮತ್ತು ಭಾರತ ಈ 3 ಕಂಟ್ರೀಸ್ಗಳಿರ್ತವೆ. ಸೊ ಭಾರತ ಮತ್ತೆ ಈ ಒಂದು RCEP ಗ್ರೂಪಿಂಗಿಗೆ ರೀಜಾಯ್ನ್ ಆಗಬೇಕು ಅನ್ನುವಂಥ ಒಂದು ಪ್ರೆಷರನ್ನು ಇವತ್ತು ಆಸ್ಟ್ರೇಲಿಯಾ ಹಾಗೂ ಜಪಾನ್ 2 ಕಂಟ್ರೀಸ್ಗಳು ಹಾಕ್ತಾ ಇದ್ದಾವೆ ಅಥವಾ ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಭಾರತ ಯಾಕೆ ಈ ಒಂದು ಗ್ರೂಪಿಂಗಿಗೆ ಸೇರೋಕ್ಕೆ ಮುಂದಾಗ್ತಾ ಇಲ್ಲ. ಸೊ ರೀಸನ್ಸ್ಗಳು ಏನಿದ್ದಾವೆ ಅನ್ನೋದು ನಮಗೆ ಇಂಪಾರ್ಟೆಂಟ್ಲಿ ಗೊತ್ತಿರಬೇಕು. ಸೊ ನಾವು ಕೆಲವೊಂದಿಷ್ಟು ರೀಸನ್ಸ್ಗಳನ್ನು ಕನ್ಸಿಡರ್ ಮಾಡೋದಾದರೆ ಭಾರತ ಯಾಕೆ ಇವತ್ತು RCEPಗೆ ಜಾಯ್ನ್ ಆಗ್ತಿಲ್ಲ. ಒಂದು, ಅನ್ಫೇವರಬಲ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ಅಂದರೆ ಭಾರತದ ಒಂದು BOPಯನ್ನು ನಾವು ನೋಡಿದಾಗ ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ನಾವು ಸಾಕಷ್ಟು ಕಂಟ್ರಿಗಳ ಜೊತೆಗೆ ಮಾಡ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ಸೌತ್ ಕೊರಿಯಾ ಇರ್ಬೋದು, ಏಷ್ಯಾನ್ ಕಂಟ್ರೀಸ್ ಇದ್ದಾವೆ, ಜಪಾನ್ ಇದೆ, ಮತ್ತು ಇಂಪೋರ್ಟ್ ಮಾಡಿರುವಂಥ ಸಿಚುವೇಶನ್ಸು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಈ ಒಂದು ಕಂಟ್ರಿಗಳ ಜೊತೆಗೆ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೂ ಸಹ ಇವತ್ತು ನಾವು ಈ ಕಂಟ್ರಿಗಳ ಜೊತೆಗೆ ಇಂಪೋರ್ಟನ್ನು ಮಾಡ್ಕೋತಾ ಇದ್ದೀವಿ. ಸೊ ನೀತಿ ಆಯೋಗ ರೀಸೆಂಟ್ ಆಗಿ ಒಂದು ಪೇಪರನ್ನು ಪಬ್ಲಿಷ್ ಮಾಡಿದೆ. ಸೊ ನಮ್ಮ ಒಂದು ಬೈಲ್ಯಾಟ್ರಲ್ ಟ್ರೇಡ್ ಡೆಫಿಸಿಟ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನೋಡಿದಾಗ RCEP ಮೆಂಬರ್ಸ್ಗಳಿದಾವಲ್ಲ, ಈ ಕಂಟ್ರಿಗಳ ಜೊತೆಗೆ ನಾವು ಹೆಚ್ಚಾಗಿ ಟ್ರೇಡ್ ಡೆಫಿಸಿಟನ್ನು ಹೊಂದಿದ್ದೇವೆ. ಸೊ ಅಗೇನ್ ಇವಾಗ ನಾವು ಮತ್ತೆ ತಾರೀಫನ್ನು ಫ್ರೀ ಮಾಡೋದ್ರ ಮುಖಾಂತರ ಏನು ಮಾಡ್ಬೋದು, ಇಂಪೋರ್ಟನ್ನು ಮತ್ತೆ ಹೆಚ್ಚಿಗೆ ಮಾಡ್ಬೋದು, ನಮ್ಮ ಒಂದು ಟ್ರೇಡ್ ಬ್ಯಾಲೆನ್ಸ್ ಇನ್ನೂ ಎನ್ಹಾನ್ಸ್ ಆಗ್ಬೋದು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಇದು ನಮಗೆ ಅನ್ಫೇವರಬಲ್ ಬ್ಯಾಲೆನ್ಸ್ ಟ್ರೇಡ್ ಇರೋದ್ರಿಂದ ನಾವು ಹಿಂದೇಟಾಗ್ತಾ ಇದ್ದೀವಿ ಅನ್ನುವಂಥದ್ದು ಫಸ್ಟ್ ಪಾಯಿಂಟಲ್ಲಿ ನೋಡ್ಬೋದು. ಹಾಗೂ ಚೈನಾಸ್ ಆ್ಯಂಗಲ್, ಅಂದರೆ ಇವಾಗ ಭಾರತ ಮತ್ತು ಚೈನಾದ ಒಂದು ರಿಲೇಷನನ್ನು ಟ್ರೇಡ್ ಆ್ಯಂಗಲಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಇವಾಗ RCEPನಲ್ಲಿ ಎಲ್ಲ ಮೆಂಬರ್ ಜೊತೆನೂ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದೀವಿ, ಆದರೆ ಚೈನಾವನ್ನು ಬಿಟ್ಟು. ಇಲ್ಲಿ ಭಾರತ ಮತ್ತು ಚೈನಾದೊಂದಿಗೆ ಇರುವಂತಹ ಟ್ರೇಡ್ ಡೆಫಿಸಿಟನ್ನು ನಾವು ಕನ್ಸಿಡರ್ ಮಾಡಿದಾಗ ರಿಮೈನಿಂಗ್ RCEP ಮೆಂಬರ್ಸ್ಗಳಿದಾವಲ್ಲ, ಇನ್ನು 14 ಕಂಟ್ರೀಸ್ಗಳು, ಅವೆಲ್ಲದರ ಜೊತೆಗೆ ನಮ್ಮ ಟ್ರೇಡ್ ಡೆಫಿಸಿಟನ್ನು ಕನ್ಸಿಡರ್ ಮಾಡಿದಾಗ ಚೈನಾ ಜೊತೆಗೆ ಹೆಚ್ಚಿನ ಟ್ರೇಡ್ ಡೆಫಿಸಿಟನ್ನು ನಾವು ಹೊಂದಿದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಭಾರತ ಅಗೇನ್ ಈ ಒಂದು RCEP ಮೆಂಬರ್ಶಿಪ್ಪನ್ನು ಪಡ್ಕೊಂಡ್ರೆ ಪ್ರೈಮರಿ ಕನ್ಸರ್ನ್ ಏನಂತಂದರೆ, ಇವಾಗ ಚೈನಾದಲ್ಲಿರುವಂಥ ಚೀಪರ್ ಪ್ರಾಡಕ್ಟ್ಸ್ಗಳು ಮತ್ತೆ ಭಾರತದ ಒಂದು ಮಾರ್ಕೆಟ್ಗೆ ಎಂಟ್ರಿ ಹೊಡೆಯುತ್ತೆ. ಸೊ ಇದೊಂದು ಡಂಪಿಂಗ್ ಆ್ಯಕ್ಟಿವಿಟಿ ಆಗ್ಬೋದು. ಸೊ ಎಲ್ಲ ಗೂಡ್ಸ್ಗಳು ಬಂದು ಭಾರತದಲ್ಲಿ ಡಂಪ್ ಆಗ್ಬೋದು ಅನ್ನುವಂಥದ್ದು. ಹಾಗೂ ನಾವು ಒಂದು ಜಿಯೋ ಪೊಲಿಟಿಕಲ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡೋದಾದರೆ RCEP ಇವಾಗ ಲೀಡ್ ಮಾಡ್ತಾ ಇರುವಂಥದ್ದು ಚೈನಾ. ಸೊ ಚೈನಾದ ಒಂದು ಹೆಜಿಮೋನಿ ಇವತ್ತು ಏಷ್ಯಾದಲ್ಲಿ ಹೆಚ್ಚಾಗ್ಬೋದು ಅನ್ನುವಂಥ ಒಂದು ಇಂಟೆನ್ಷನ್ನು ಸಹ ಇದೆ. ಅಂದರೆ ಹಿಡನ್ ಫ್ಯಾಕ್ಟರ್ ಅನ್ನುವಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಭಾರತ ಅಗೇನ್ ಹಿಂದೇಟಾಗ್ತಾ ಇದೆ ಅನ್ನುವಂಥದ್ದು. ಹಾಗೂ ನೆಕ್ಸ್ಟ್ ಪಾಯಿಂಟಲ್ಲಿ ನಾನ್ ಅಕ್ಸೆಪ್ಟೆನ್ಸ್ ಆಫ್ ಅಟೂ ಟ್ರಿಗರ್ ಮೆಕ್ಯಾನಿಸಮ್. ಅಟೂ ಟ್ರಿಗರ್ ಮೆಕ್ಯಾನಿಸಮನ್ನು ಭಾರತ ಪ್ರಪೋಸಲ್ ಕೊಟ್ಟಿದೆ. ಸೊ ಈ ಒಂದು ಗ್ರೂಪ್ ನಡಿನಲ್ಲಿ RCEPನಲ್ಲಿ ಯಾವ ರೀತಿಯಾಗಿ ನಾವು ಅಟೂ ಟ್ರಿಗರ್ ಮೆಕ್ಯಾನಿಸಮನ್ನು ಯೂಸ್ ಮಾಡಬೇಕು ಅಂತಂದರೆ, ಇವಾಗ ನಾವು ಕೆಲವೊಂದಿಷ್ಟು ಕಂಟ್ರೀಸ್ಗಳಿಂದ ತಾರೀಫನ್ನು ರಿಲೀಫ್ ಮಾಡಿದ್ದೀವಿ ಅಥವಾ ತಾರೀಫನ್ನು ಕಡಿಮೆ ಮಾಡೋದ್ರಿಂದ ಸಾಕಷ್ಟು ಪ್ರಾಡಕ್ಟ್ಗಳು ಒಂದು ಕಂಟ್ರಿಗೆ ರೀಚ್ ಆಗ್ಬೋದು. ಸೊ ಇಂಪೋರ್ಟ್ ಒಂದು ಲೆವೆಲಿಂದ ಕ್ರಾಸ್ ಆಗ್ತಾ ಇರುತ್ತೆ. ಸೊ ಇದಕ್ಕೊಂದು ನಾವು ಲಿಮಿಟನ್ನು ಇಡಬೇಕು.
ಸೊ ಭಾರತ ಇದಕ್ಕೆ ಒಂದು ಲಿಮಿಟನ್ನು ಹಾಕಬೇಕು. ಸೊ ಒಂದು ಥ್ರೆಶೋಲ್ಡ್ ಲೆವೆಲಿಂದ ಕ್ರಾಸ್ ಆದಮೇಲೆ ಇಂಪೋರ್ಟು ಅದಕ್ಕೆ ನಾವು ಟ್ಯಾಕ್ಸನ್ನು ಹಾಕ್ಬೋದು ಅಥವಾ ಟ್ಯಾರಿಫನ್ನು ಹಾಕ್ಬೋದು ಅನ್ನುವಂಥದ್ದನ್ನು ಭಾರತ ಪ್ರಪೋಸಲನ್ನು ಕೊಟ್ಟಿತ್ತು. ಆದರೆ ಬೇರೆ ಮೆಂಬರ್ ಕಂಟ್ರೀಸ್ಗಳು ಇದಕ್ಕೆ ಅಗೇನ್ಸ್ಟ್ ಆಗಿದ್ದಾರೆ, ಅವರು ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಹಾಗಾಗಿ ಈ ಒಂದು ಆಟೋ ಟ್ರಿಗರ್ ಮೆಕ್ಯಾನಿಸಮನ್ನು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಲೂ ಸಹ ಭಾರತ ಇವತ್ತು ಹಿಂಜರಿತಾ ಇದೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಪಾಯಿಂಟು, ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ನಾವು ಮೇಜರ್ ಆಗಿ ಒಂದು ಇಂಡಸ್ಟ್ರೀಸ್ ಮೇಲೆ ಫೋಕಸ್ ಮಾಡೋದಾದರೆ ಡೈರಿ ಇಂಡಸ್ಟ್ರೀಸ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ. ಇವಾಗ ಡೈರಿ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ RCEP ಮೆಂಬರ್ಸ್ ನಡಿನಲ್ಲಿ ಕಾಂಪಿಟೇಷನ್ಸ್ ಯಾರು ಕೊಡ್ತಾರೆ ಅಂತಂದರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್. ಸೊ ಭಾರತದ ಒಂದು ಟಾರಿಫ್ ಸಿಸ್ಟಮನ್ನು ನಾವು ಡೈರಿ ಪ್ರಾಡಕ್ಟ್ಸಲ್ಲಿ ನೋಡಿದಾಗ ಆ್ಯಾವ್ರೇಜ್ 35% ಇದೆ. ಇವಾಗ RCEP ಕಂಟ್ರೀಸ್ಗಳೆಲ್ಲ ಯಾವ ರೀತಿಯಾದಂಥ ಕಮಿಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಕಂಪ್ಲೀಟಾಗಿ ನಾವು 0 ಲೆವೆಲ್ಗೆ ತರಬೇಕು ಅನ್ನುವಂಥದ್ದನ್ನು ತಾರೀಫಿಗೆ, ಅದು ನೆಕ್ಸ್ಟ್ 15 ಇಯರ್ಸಲ್ಲಿ ಈ ರೀತಿಯಾದಂಥ ಕಮಿಟ್ಮೆಂಟ್ಸ್ಗಳಿದ್ದಾವೆ. ಸೊ ಇದು ಭಾರತಕ್ಕೆ ಮೇಜರಾಗಿ ಹಾರ್ಮ್ ಆಗುತ್ತೆ. ಸೊ ನಾವು ಈ ಡೈರಿ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಅಥವಾ ಸ್ಟೀಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಾಫಿಟನ್ನು ಪಡ್ಕೋತಾ ಇದ್ದೀವಿ ಕಂಪೇರಿಟಿವ್ಲಿ. ಸೊ ಇವಾಗ ನಾವು ಟ್ಯಾರಿಫನ್ನು ರಿಡ್ಯೂಸ್ ಮಾಡೋದ್ರಿಂದ ಬೇರೆ ಕಂಟ್ರೀಸ್ಗಳಿಗೆ ಬೆನಿಫಿಟ್ ಆಗುತ್ತೆ ಅನ್ನುವಂಥದ್ದನ್ನು, ಅವರು ನಮಗೆ ಕಾಂಪಿಟೇಷನ್ಸ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಭಾರತ ಕನ್ಸಿಡರ್ ಮಾಡ್ತಾ ಇದೆ. ಹಾಗೂ ರೂಲ್ಸ್ ಆಫ್ ಒರಿಜಿನಲ್ಲಿ ಪ್ರಾಪರ್ ಆಗಿರುವಂಥ ಕನ್ಸೆನ್ಸ್ ಇಲ್ಲ ಅನ್ನುವಂಥದ್ದನ್ನು ಭಾರತ ಹೇಳ್ತಾ ಇದೆ. ಯಾಕೆ ಹೇಳ್ತಾ ಇದೆ ಅಂತಂದರೆ ಇವಾಗ ಈ ಒಂದು ಟಾರಿಫನ್ನು ನಾವು ರೆಡ್ಯೂಸ್ ಮಾಡ್ತಾ ಇದ್ದೀವಲ್ಲ RCEP ನಡಿನಲ್ಲಿ, ಇಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಸ್ಟ್ರಾಟಜಿ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಭಾರತ ಕೆಲವೊಂದಿಷ್ಟು ಕಂಟ್ರಿಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಲ್ಲ. ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಆ ಒಂದು ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂದಾಗ ನಾವು ಹೆಚ್ಚಿನ ಒಂದು ಟಾರಿಫನ್ನು ಹಾಕ್ತಾ ಇದ್ದೀವಿ. ಸೊ ನಮ್ಮ ಒಂದು ಪ್ರಾಡಕ್ಟು ಬೇರೆ ಕಂಟ್ರಿನಲ್ಲಿ ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಟ್ರೇಡ್ ಬ್ಯಾಲೆನ್ಸನ್ನು ಕನ್ಸಿಡರ್ ಮಾಡಿದಾಗ ಹೆಚ್ಚು ತಾರೀಫನ್ನು ಹಾಕೋದ್ರ ಮುಖಾಂತರ ನಾವು ಬ್ಯಾಲೆನ್ಸನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕನ್ಸೆನ್ಸ್ ನಡಿನಲ್ಲಿ, ಈ ಒಂದು ರೂಲ್ ಆಫ್ ಒರಿಜಿನ್ ನಡಿನಲ್ಲಿ ಪ್ರಾಪರಾಗಿ ನಾವು ಬೇರೆ ಕಂಟ್ರಿಗಳ ಜೊತೆಗೆ ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಯಾವ ರೀತಿಯಾಗಿ ನೆಗೋಷಿಯೇಷನ್ ಮಾಡ್ಕೋತಾ ಇದ್ದೀವಿ ಮತ್ತು RCEP ಮೆಂಬರ್ ಕಂಟ್ರಿಗಳ ಜೊತೆಗೆ 0 ಲೆವೆಲಿಗೆ ನಾವು ತರಬೇಕು ಅನ್ನುವಂಥದ್ದನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಬಹುಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಏನಿದೆಯಲ್ಲ ಆ ಒಂದು ಕಂಟ್ರಿಯ ಒಂದು ಎಕನಾಮಿಗೆ ಯಾವ ರೀತಿಯಾದಂಥ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ, ಸೊ ಸೋರ್ಸ್ ಯಾವ ರೀತಿಯಾಗಿದೆ ಅನ್ನೋದನ್ನು ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಆ ಒಂದು ಸೋರ್ಸ್ಗೆ ನಾವು ಕಂಪಲ್ಸರಿಯಾಗಿ ಒಂದು ಲಿಮಿಟನ್ನು ಹಾಕಬೇಕು ಅನ್ನುವಂಥದ್ದು. ಇವಾಗ ಕಂಪ್ಲೀಟಾಗಿ ಸಾಕಷ್ಟು ಗೂಡ್ಸ್ಗಳನ್ನು ನಾವು ಈ ಒಂದು RCEP ಮೆಂಬರ್ಶಿಪ್ ನಡಿನಲ್ಲಿ ರಿಲೀಫ್ ಮಾಡೋದ್ರಿಂದ ಅಥವಾ ಟ್ಯಾರಿಫನ್ನು ಆಲ್ಮೋಸ್ಟ್ 0ಗೆ ತರೋದ್ರಿಂದ ನಮ್ಮ ಒಂದು ಎಕಾನಮಿಗೆ ಮ್ಯಾಕ್ಸಿಮಮ್ ಲಾಸ್ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಟೋಟಲ್ ಆಗಿ ಈ ಒಂದು RCEPಯಿಂದ ದೂರ ಉಳಿದಿದ್ದೀವಿ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಇಲ್ಲಿ ಕೊಟ್ಟಿರುವಂತಹ ಯಾವ ಪ್ರೊಸೆಸ್ಗಳು ಇವತ್ತು ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡೋದ್ರ ಮುಖಾಂತರ ಕಾರ್ಬನ್ ಸೈಕಲ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಯಾವ್ಯಾವ ಪ್ರೊಸೆಸ್ಗಳು ಇವತ್ತು ಕಾರ್ಬನ್ ಡೈಆಕ್ಸೈಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ಸ್ಟೇಟ್ಮೆಂಟ್ಗಳ ಮುಖಾಂತರ ಸೆಲೆಕ್ಟ್ ಮಾಡಿ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.